ವೃತ್ತಿ ಮಾತ್ಸರ್ಯ ಮತ್ತು ಸಂಸಾರ ಮಾತ್ಸರ್ಯ ಇದೆಲ್ಲ ಇದ್ದಾಗ ದಯವಿಟ್ಟು ಈ ಲೈವ್ ಕೇಳಿಸ್ಕೊರಪ್ಪ. ಈ ಲೈವ್ ಕೇಳಿಸ್ಕೊಂಡು ಆಮೇಲೆ ಮಾತಾಡಿ ಅನ್ನುವಂಥದ್ದೇನೋ ಒಂದು ಮೆಸೇಜ್ ಹಾಕಿದ್ದೆ. ಅದಕ್ಕೆ ಯಾಕೆ ಆ ಮೆಸೇಜ್ ಹಾಕಿದ್ದೆ ಅಂದರೆ, ಅಂತ ಒಳ್ಳೆ ಲೈವ್ ನಾನು ಇದುವರೆಗೂ ವೈಟಿಲ್ ನೋಡಿಲ್ಲ ವಿಶಾಲ್. ನಾನು ಕೂಡ ಅಣ್ಣ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ವಿಶಾಲ್, ಆ ಲೈವಲ್ಲಿ ನೀವು ವಿಶಾಲ್ ನೀನು ಬೇಕಾದ್ರೆ ಇರ್ತೀಯ, ನಾನು ಇರ್ತೀನಿ. ಅಲ್ಲಿ ಒಂದು ಸಂಸ್ಕೃತ ಕುಟುಂಬಕ್ಕೆ ಹೋಗಿರುವಂಥ ಫೀಲು ಡೆಫಿನೆಟ್ಲಿ ಅರೈಸ್ ಆಗುತ್ತೆ, ಡೆಫಿನೆಟ್ಲಿ ಫೀಲ್ ಆಗುತ್ತೆ. ನಿಜ ಅಣ್ಣ, 100% ಸತ್ಯ ಅದು. ನನ್ಗೂ ಅದೇ ಇಷ್ಟ. ನಾನು ಅದೇ ಹೇಳಿದ್ನಲ್ಲ, ನಾನು ಬಂದಿದ್ ಬರೀ ಒಂದು 10 ನಿಮಿಷಕ್ಕೆ ಆ ಲೈವ್ಗೆ. ಅರ್ಧ ಅವರ್ವರೆಗೂ 1 ಸೆಕೆಂಡು ಕದ್ಲಿಲ್ಲ ನಾನು ಫಸ್ಟ್ ಟೈಮ್ ಲೈವ್ ಜಾಯ್ನ್ ಆಗಿದಾಗ. ಅಲ್ಲಿಗೆ ಆ ನೇರ ಪ್ರಸಾರ ನನ್ ಮನ್ಸಲ್ಲಿ ಕೂತ್ಕೊಂಡ್ಬಿಡ್ತು. ವಿಶಾಲ್, ಬೇರೆ ಬೇರೆ ಲೈವ್ಗೂ ಹೇಳಿ ನಾನು ಅಣ್ಣ. ಹೋಗಿದ್ದೀನಿ, ಇಲ್ಲ ಆದರೆ ಕೆಲವೊಂದು ಲೈವ್ಗೆ ಹೋಗಿದ್ದೀನಿ, ಸಂತೆಗೆ ಹೋದ ಥರ ಆಗ್ತಿತ್ತು. ಊರಲ್ಲಿ ಸಂತೆ ನಡೀತಲ್ಲ, ಹೌದೌದಣ್ಣ. ಸಂತೆ ಆ ರೀತಿ ಫೀಲ್ ಇನ್ನೂ ಕೊಡ್ತಾ ಇದ್ದಾವೆ. ಮೌನವಾಗಿರುವಂಥ ಚಾನಲ್ ಕೂಡ ಇದ್ದಾವೆ, ಆ ರೀತಿ ಇದ್ದಾವೆ. ಆದರೆ ಈ ನಂದಿನಿ ಮೇಡಮ್ ಅವ್ರ ಲೈವಲ್ಲಿ ನಾನು ಯಾಕೆ, ಇದು ಅತಿಶಯೋಕ್ತಿ ಅಲ್ಲ, ನನ್ನ ಜೀವನದ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ಯಾರಿಗೆ ಜೀವನದ ಒಂದು ಅನುಭವ ಇರುತ್ತೆ, ಯಾರಿಗೆ ಜೀವನದಲ್ಲಿ ಒಂದು ಜಿಗುಪ್ಸೆ ಬಂದಿರುತ್ತೆ, ಅಥವಾ ಅವರ ವೃತ್ತಿ ಮೇಲೆ ಮಾತ್ಸರ್ಯ ಬಂದಿರುತ್ತೆ, ಅಂಥವ್ರಿಗೆಲ್ಲ ಈ ಲೈವ್ ಎಕ್ಸಾಂಪಲ್. ಯಾಕಂದರೆ ಪುನಶ್ಚೇತನಗೊಳ್ಳೋಕ್ಕೆ, ನಮ್ಮ ಜೀವನ ಪುನಶ್ಚೇತನಗೊಳ್ಳೋಕ್ಕೆ, ನಮ್ಮ ಜನ್ಮ ಪುನಶ್ಚೇತನಗೊಳ್ಳೋಕ್ಕೆ, ನಮ್ಮ ಮನಸ್ಸು ಅರಳೋಕ್ಕೆ ಅನ್ನುವಂಥದ್ದು ಭಾವನೆ ಅವತ್ತಿಂದ ಇವತ್ತರೆಗೂ ಇದೆ. ಅದನ್ನು ಅವರು ಕೂಡ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅಷ್ಟೇ ಅಭಿಮಾನದಿಂದ ಇದ್ದೀನಿ. ನೆಕ್ಸ್ಟ್ ಹೇಳ್ಬೇಕಂದ್ರೆ ವಿಶಾಲ್, ನಾನೀಗ ನಿನ್ನ ಬಗ್ಗೆ ಹೇಳ್ಬೇಕು. ಏನು ಗೊತ್ತಾ ವಿಶಾಲ್, ನಾನು ನಿನ್ನ ಲೈವಲ್ಲಿ ಒಳಗೆ ಬಂದು ಕಾಮೆಂಟ್ ಹಾಕದೇ ಇರ್ಬೋದು, ಅಥವಾ ನಿನಗೆ ವಿಡಿಯೋಗೆ ಕಾಮೆಂಟ್ ಹಾಕದೇ ಇರ್ಬೋದು, ಆದರೆ ನನ್ನ ಅಬ್ಸರ್ವೇಷನ್ ತುಂಬ ಇರುತ್ತೆ ವಿಶಾಲ್. ಹೋಗಿರುವಂಥ ಜಾಗ, ಅಥವಾ ನೀನಿರುವಂಥ ಲೈವ್ಗಳು, ಅಥವಾ ನಿನ್ನ ಲೈವಲ್ಲಿ ಯಾರ್ಯಾರು ಬರ್ತಾರೆ, ಅಥವಾ ನಿನ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ, ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ವಿಶಾಲ್. ನಿನ್ನ ಹಿಂದೆ ತುಂಬ ಗಟ್ಟಿಯಾಗಿ ನಿಂತಿರೋದು, ನೀನು ಜಮೀನ್ದಾರು ಫಿಲ್ಮ್ ನೋಡಿದೀಯ ವಿಶಾಲ್, ವಿಷ್ಣುವರ್ಧನ್ದು? ನೋಡಿಲ್ಲ ಅನ್ಕೊಂತೀನಣ್ಣ. ಓಕೆ, ಅಲ್ಲಿ ಒಬ್ಬ ಮಗ, ಇಬ್ಬರು ತಾಯಂದರು. ಅವನೇನು ಮಾಡ್ತಾನೆ ಗೊತ್ತಾ, ನನಗೆ ಇಬ್ಬರು ತಾಯಂದಿರಿದ್ದಾರೆ, ಆದರೆ ಹುಟ್ಟೋದು ಒಬ್ಬ ತಾಯಿ ಹೊಟ್ಟೆಯಿಂದ ನಾನು ಹುಟ್ಟಿರ್ತೀನಿ. ಇದನ್ನು ಕೇಳಿ 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 ಅಪ್ಪ ಅಮ್ಮನಿಗೆ ಕೇಳಿ ಕೇಳಿ ಸಾಕಾಗ್ತಾನೆ. ಕೊನೆಗೆ ಅವನೇ ಡಾಕ್ಟರ್ ಕರ್ಕೊಂಬರ್ತಾನೆ DNA ಚೆಕ್ ಮಾಡಿಸೋಕ್ಕೆ. ಆ ಡಾಕ್ಟ್ರಿಗೂ ಇವನಿಗೂ ಹೋಗಿತಾರೆ ಮನೆಯವರು. ಡಾಕ್ಟ್ರು ಹೋಗ್ತಾರೆ, ಆ ಸತ್ಯ ಫಿಲಮ್ ಮುಗಿಯೋವರೆಗೂ ಗೊತ್ತಾಗಲ್ಲ. ಇದನ್ನು ನಾನು ಯಾಕೆ ಅಂದರೆ ವಿಶಾಲ್, ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಅಬ್ಸರ್ವ್ ಮಾಡಿರುವಂಥದ್ದು ನಿನ್ನ ಒಂದು ಈ ವಿಚಾರದಲ್ಲಿ, ಅಂದರೆ ಏನು ವೈಟಿ ಪ್ರಪಂಚಕ್ಕೆ ನಿನ್ನ ಕಾಲಿಟ್ಟಿದೆಯಾ, ನಿನಗೆ ಅಮ್ಮ ಚಿಕ್ಕಮ್ಮ ಅನ್ನೋದು ಮರ್ತು ಬಿಡು. ಇಬ್ಬರು ತಾಯಂದ್ರೆ, ಅದು ಯಾರಂದ್ರೆ ಇದೇ ಮಮತಾ ಸಹೋದರಿ, ಇದೇ ಪೂರ್ಣಿಮಾ ಸಹೋದರಿ. ಹೌದಣ್ಣ, ಅದು 100% ನಿಜ. ನಾನು ಅದ ಒಪ್ಕೊಂತೀನಿ. ಕರೆಕ್ಟ್. ನಾನೊಂದು ತಪ್ಪು ಮಾಡಿದ್ದೆ ವಿಶಾಲ್. ನನಗೆ ನಾನು ಭಾವನಾ ಜೀವಿ ಆ್ಯಕ್ಚುಲಿ. ತಮಗೆ ವಿಶಾಲ್ ನಿನ್ಗೆ ಗೊತ್ತಿರ್ಬೋದು, ನಾನು ಆ್ಯಕ್ಚುಲಿ ಭಾವನಾ ಜೀವಿ. ಗೊತ್ತಣ್ಣ, ಗೊತ್ತು. ನಾನು ಕೂಡ ಯಾರನ್ನೂ ಅಮ್ಮ ಚಿಕ್ಕಮ್ಮ ಅಂತ ತಿಳ್ಕೊಂಡಿದ್ದೆ. ಅದು ಸುಳ್ಳು ಅಂತ ಆಮೇಲೆ ಗೊತ್ತಾಯಿತು, ಪ್ರಶ್ನೆ ಬೇರೆ. ಬಟ್ ನನಗಾಗುವಂಥ ಅನುಭವ, ನನಗಾಗುವಂಥ ಕೆಟ್ಟ ಅನುಭವ ನಿನಗೆ ಕೂಡ ಆಗಬಾರ್ದು, ನಿನಗಾಗಬಾರ್ದು. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ಪೂರ್ಣಿಮಾ ಸಹೋದರಿ ಮತ್ತು ಮಮತಾ ಸಹೋದರಿ ಇದಾರಲ್ಲ, ನನಗೆ ಆ್ಯಕ್ಚುಲಿ ಅವರು ನಡವಳಿಕೆ, ಅವ್ರ ಲೈವಲ್ಲಿ ಮಾತಾಡೋದು, ಮತ್ತು ನೀನು ಅಲ್ಲಿರೋದು, ಅಥವಾ ನಿನ್ನ ಲೈವ್ಗೆ ಅವ್ರು ಬರೋದು, ಎಷ್ಟು ಬಾಂಧವ್ಯ ಇದೆ ಅಂದರೆ ನಿಮ್ಮ ಹತ್ರ.